ಸೋಮನಾಥಪುರ ಎಂಬ ಒಂದು ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲಿ ಶಿವಣ್ಣ ಹಾಗೂ ಗೌರಿ ಎನ್ನುವಂತಹ ಇಬ್ಬರು ದಂಪತಿಗಳು ವಾಸವಿದ್ದರು. ಆ ದಂಪತಿಗಳಿಗೆ ಒಬ್ಬಳು ಮಗಳೂ ಸಹ ಇದ್ದಳು. ಶಿವಣ್ಣ ಹೊಲದಲ್ಲಿ ಪ್ರತಿದಿನ ಕೆಲಸ ಮಾಡುತ್ತಿದ್ದ. ಅದರಿಂದ ಬಂದ ಹಣದಿಂದ ಹೆಂಡತಿ ಮಗಳನ್ನ ಸಾಕುತ್ತಿದ್ದ. ಆದರೆ ಒಂದು ವರುಷ ಮಳೆಯಿಲ್ಲದೆ ಭೀಕರ ಬರಗಾಲ ಉಂಟಾಗುತ್ತದೆ. ಆ ಸಮಯದಲ್ಲಿ ಶಿವಣ್ಣನಿಗೆ ಕೆಲಸ ಇಲ್ಲದಂತಾಗುತ್ತದೆ. ಒಂದು ದಿನ ಶಿವಣ್ಣನ ಮಗಳು ಆಟವಾಡುತ್ತಾ ಹೊಲದಲ್ಲಿ ಹೋಗುತ್ತಿರುತ್ತಾಳೆ. ಆಗ ಒಂದು ದೊಡ್ಡ ಹಾವು ಹೊಲದಲ್ಲಿ ಇರುತ್ತದೆ. ಹಾವನ್ನು ನೋಡಿದ ತಕ್ಷಣ ಶಿವಣ್ಣನ ಮಗಳು ಅಪ್ಪ ಹಾವು ಎಂದು ಜೋರಾಗಿ ಕರೆಯುತ್ತಾಳೆ. ಮಗಳ ಧ್ವನಿಯನ್ನ ಕೇಳಿ ತಕ್ಷಣವೇ ಆ ಜಾಗಕ್ಕೆ ಬಂದಂತಹ ಶಿವಣ್ಣ, ಭಯಪಡಬೇಡ ಮಗಳೇ, ನಾನು ಈ ಹಾವನ್ನ ಹೊಡೆದು ಹಾಕುತ್ತೇನೆ ಎಂದು ಹೇಳುತ್ತಾನೆ. ತಕ್ಷಣವೇ ಶಿವಣ್ಣ ಆ ಹಾವನ್ನ ಹೊಡೆಯಲು ಮುಂದಾಗುತ್ತಾನೆ. ಆ ಸಮಯದಲ್ಲಿ ಶಿವಣ್ಣನ ಹೆಂಡತಿ ಗೌರಿ ಆ ಜಾಗಕ್ಕೆ ಬಂದು, ನಿಲ್ಲಿ, ಆ ಹಾವನ್ನ ಹೊಡೆಯಬೇಡಿ, ಇವತ್ತು ನಾಗರ ಪಂಚಮಿ ಇದೆ, ನಾವು ಹಾವಿಗೆ ಹೊಡೆಯಬಾರದು, ಹಿಂಸೆ ಕೊಡಬಾರದು ಎಂದು ಹೇಳುತ್ತಾಳೆ. ಗೌರಿಯ ಮಾತನ್ನು ಕೇಳಿ ಶಿವಣ್ಣ ತನ್ನ ಕೈಯಲ್ಲಿದ್ದ ಕೋಲನ್ನು ಕೆಳಗೆ ಇಳಿಸುತ್ತಾನೆ. ನಂತರ ಶಿವಣ್ಣ ಭಕ್ತಿಯಿಂದ ನಾಗಪ್ಪನಿಗೆ ಹಾಲನ್ನ ಅರ್ಪಿಸುತ್ತಾನೆ. ನಂತರ ಶಿವಣ್ಣ ಮನೆಗೆ ಬಂದು ಮಲಗಿಕೊಳ್ಳುತ್ತಾನೆ. ಶಿವಣ್ಣನ ಕನಸಿನಲ್ಲಿ ಅದೇ ಹಾವು ಬಂದು, ಶಿವಣ್ಣ, ನಿನ್ನ ಭಕ್ತಿ ಮತ್ತು ಕರುಣೆ ನನಗೆ ಇಷ್ಟವಾಯಿತು, ನಾಳೆ ಬೆಳಗ್ಗೆ ನಿನ್ನ ಹೊಲದ ಹತ್ತಿರದ ಹಳೆಯ ಬಾವಿಯ ಹತ್ತಿರ ಬಾ ಎಂದು ಹಾವು ಹೇಳಿ ಮಾಯವಾಗುತ್ತದೆ. ಮಾರನೆಯ ದಿನ ಶಿವಣ್ಣ ಬೆಳಗ್ಗೆ ಬೇಗ ಎದ್ದು ಆ ಬಾವಿಯ ಹತ್ತಿರ ಹೊರಡಲು ಮುಂದಾಗುತ್ತಾನೆ. ನೀರೇ ಇಲ್ಲದ ಆ ಬಾವಿಯನ್ನು ಶಿವಣ್ಣ ಸ್ವಚ್ಛಗೊಳಿಸಲು ಮುಂದಾಗುತ್ತಾನೆ. ನಂತರ ಬಾವಿಯಲ್ಲಿ ನೀರು ಜೋರಾಗಿ ಸೋರಿ ಬರುತ್ತಿರುವುದು ಕಾಣಿಸುತ್ತದೆ. ಶಿವಣ್ಣ ಆ ಜಾಗವನ್ನೆಲ್ಲ ಸ್ವಚ್ಛಗೊಳಿಸುತ್ತಾನೆ. ಶಿವಣ್ಣ ಆ ಜಾಗವನ್ನೆಲ್ಲ ಸ್ವಚ್ಛಗೊಳಿಸಿದ್ದರಿಂದ ಬಾವಿಯಲ್ಲಿ ನೀರು ಬರತೊಡಗುತ್ತದೆ. ಬಾವಿಯಲ್ಲಿ ನೀರು ಬಂದು ಬಾವಿ ತುಂಬಿಕೊಳ್ಳುತ್ತದೆ. ಶಿವಣ್ಣ ಹೊಲಗಳಿಗೆ ಆ ನೀರನ್ನೆಲ್ಲ ಹಾಸುತ್ತಾನೆ. ಇದರಿಂದಾಗಿ ಶಿವಣ್ಣನ ಹೊಲವೆಲ್ಲ ಹಸಿರಾಗಿ ಬೆಳೆಯತೊಡಗುತ್ತದೆ. ಕೆಲವು ತಿಂಗಳ ನಂತರ ಶಿವಣ್ಣ ಉತ್ತಮವಾದ ಬೆಳೆಗಳನ್ನು ಕಾಣತೊಡಗಿದ. ನಂತರ ಶಿವಪ್ಪ ಹುತ್ತದ ಬಳಿ ಹೋಗಿ, ನಾಗಪ್ಪ, ಇದು ನಿನ್ನ ಕೃಪೆ, ನಿನ್ನ ಕೃಪೆಯಿಂದ ನಾನು ಉತ್ತಮವಾದ ಬೆಳೆಗಳನ್ನು ಕಾಣುತ್ತಿದ್ದೇನೆ ಎಂದು ನಾಗಪ್ಪನಿಗೆ ಪ್ರತಿ ವರ್ಷ ಪಂಚಮಿಯಂದು ಪೂಜೆ ಸಲ್ಲಿಸುತ್ತಾನೆ. ಆದರೆ ಶಿವಣ್ಣ ಒಂದು ಸಂದೇಶವನ್ನು ಎಂದಿಗೂ ಮರೆಯಲಿಲ್ಲ. ಹಾವನ್ನು ಕಂಡಾಗ ಕೊಲ್ಲಬಾರದು, ಅದಕ್ಕೆ ತೊಂದರೆಯನ್ನ ಕೊಡಬಾರದು, ಅದರಿಂದ ನಾವು ದೂರವಿರಬೇಕು ಎಂದು ಎಂದಿಗೂ ಮರೆಯಲಿಲ್ಲ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.